ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಸಂವಿಧಾನ 2ರ ಭಾಗದಲ್ಲಿ ನಾವು ಈಗ ಸರ್ಕಾರದ ಅಂದರೆ ರಾಜ್ಯಗಳ ಮತ್ತು ಕೇಂದ್ರದ ನಡುವಿನ ಸಂಬಂಧದ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಬಂಧದ ಚರ್ಚೆ 3 ವಿಧದಲ್ಲಿ ಇರುತ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಒಂದು ಶಾಸನಾತ್ಮಕ ಸಂಬಂಧ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ, ಎರಡನೇದು ಕಾರ್ಯಾಂಗಗಳ ಸಂಬಂಧ, ಮೂರನೇದ್ದು ಹಣಕಾಸಿನ ಸಂಬಂಧ. ಆದರೆ ನಾವೀಗ ಮೊದಲನೆಯ ಭಾಗದಲ್ಲಿದ್ದೀವಿ, ಶಾಸಕಾಂಗದ ಸಂಬಂಧಗಳ ಭಾಗದಲ್ಲಿದ್ದೀವಿ. ಈ ಶಾಸಕಾಂಗದ ಸಂಬಂಧಗಳ ಭಾಗದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ 2 ತೆರನಾದಂತಹ ವ್ಯವಸ್ಥೆಯನ್ನು ನೋಡಿದ್ದೀವಿ. ಒಂದು ರಾಜ್ಯ ಕ್ಷೇತ್ರದ ವಿಷಯದಲ್ಲಿ, ಅಂದರೆ ಯಾರು ಯಾವ ಕ್ಷೇತ್ರದಲ್ಲಿ ಕಾನೂನು ಮಾಡ್ಬೋದು ಅಂತಕ್ಕಂಥದ್ದು. ಅಂದರೆ ಭಾರತ ಅಥವಾ ಯೂನಿಯನ್ ಏನಿದೆಯಲ್ಲ, ಕೇಂದ್ರ ದೇಶದ ಎಲ್ಲ ಭಾಗಕ್ಕೂ ಕಾನೂನು ಮಾಡ್ಬೋದು ಮತ್ತು ದೇಶದ ಗಡಿಯಿಂದ ಆಚೆ ಕಾನೂನು ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಆದರೆ ರಾಜ್ಯಗಳು ಏನು ಮಾಡ್ಬೋದು, ತನ್ನ ರಾಜ್ಯಕ್ಕೆ ಸೀಮಿತವಾಗಿ ಕಾನೂನು ಮಾಡ್ಬೋದು. ಇಡೀ ರಾಜ್ಯಕ್ಕೆ ಮಾಡಬೇಕಂತೇನಿಲ್ಲ, ಇಡೀ ದೇಶಕ್ಕೆ ಮಾಡಬೇಕಂತೇನಿಲ್ಲ. ರಾಜ್ಯಗಳು ತಮ್ಮ ರಾಜ್ಯಕ್ಕೆ ಕಾನೂನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ಬೋದು ಅನ್ನೋದನ್ನು ನಾವು ಟೆರಿಟೋರಿಯಲ್ ವಿಷಯದಲ್ಲಿ ನೋಡಿದ್ದೀವಿ. ಅಂದರೆ ಇದು ರಾಜ್ಯ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ. ಮುಂದೆ ಬಂದು ಇದನ್ನು 245 ಅನುಚ್ಛೇದ 246ರಲ್ಲಿ ನಾವೇನು ಮಾಡಿದ್ದೀವಿ, ವಿಷಯ ಆಧಾರಿತ ವಿಂಗಡಣೆಯನ್ನು ಮಾಡಿದ್ದೀವಿ. ಈ ವಿಷಯ ಆಧಾರಿತ ವಿಂಗಡಣೆಯನ್ನು ನಾವು ಅನುಚ್ಛೇದ 246ರಲ್ಲಿ ಮಾಡಿದ್ದೀವಿ. ಅನುಚ್ಛೇದ 246ರನ್ನು ಅನುಸೂಚಿ 7ರೊಂದಿಗೆ ಓದಬೇಕು. ಅನುಸೂಚಿ 7ರಲ್ಲಿ ನಾವು 3 ಪಟ್ಟಿಗಳನ್ನು ಮಾಡಿದ್ದೀವಿ. ಒಂದು ಕೇಂದ್ರ ಪಟ್ಟಿ, ಇನ್ನೊಂದು ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತಕ್ಕಂಥದ್ದು. ಅವರವರ ಪಟ್ಟಿಗಳಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಕಾನೂನು ಮಾಡ್ಬೋದು, ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಕಾನೂನು ಮಾಡ್ಬೋದು, ಸಮವರ್ತಿ ಪಟ್ಟಿಯಲ್ಲಿ 2 ವ್ಯಕ್ತಿಗಳು ಕಾನೂನು ಮಾಡ್ಬೋದು ಅಂತಕ್ಕಂಥದ್ದನ್ನು ವಿವರವಾಗಿ ನೋಡಿದ್ದೀವಿ ನಾವು. ಇದು ಅನುಚ್ಛೇದ 246ರಲ್ಲಿ ಹೇಳುತ್ತೆ. 246(1), 246(2) ಮತ್ತು 246(3) ಇದ್ರ ಬಗ್ಗೆ ಮಾತಾಡ್ತವೆ. ಆದರೆ 246(4) ಏನು ಮಾಡ್ತದೆ ಅಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾರು ಕಾನೂನು ಮಾಡಬೇಕು ಅಂತ ಹೇಳುತ್ತೆ. ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಜ್ಯ ಪಟ್ಟಿ ಇದ್ದಾಗ್ಯೂ ಕೂಡ ಅಲ್ಲಿ ಕೇಂದ್ರ ಕಾನೂನನ್ನು ಮಾಡುತ್ತೆ. ಯಾಕಂದರೆ ಅಲ್ಲಿ ರಾಜ್ಯ ಸರ್ಕಾರಗಳು ಇರೋದಿಲ್ಲ, ಆದ್ದರಿಂದ ಕೇಂದ್ರ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಉಳಿಕೆ ವಿಷಯದಲ್ಲಿ ರೆಸಿಡಿಯಲ್ ಪವರ್ ಅಂತ ಹೇಳ್ತವೆ. ರೆಸಿಡಿಯಲ್ ಪವರ್ ಸಾಮಾನ್ಯವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಥವಾ ಸಂಘೀಯ ವ್ಯವಸ್ಥೆಯಲ್ಲಿ ಅದು ರಾಜ್ಯಗಳಿಗಿರ್ತದೆ. ಆದರೆ ಭಾರತದ ದೃಷ್ಟಿಯಲ್ಲಿ ಅದು ಏನಾಗಿದೆ, ಉಳಿಕೆಯ ವಿಷಯಗಳ ಮೇಲೆ ಕೇಂದ್ರ ಅಧಿಕಾರ ಮಾಡುವುದನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 248ರಲ್ಲಿ ನೋಡ್ತೀವಿ. ಇಷ್ಟು ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೀನಿ. ಆದಾಗ್ಯೂ ಕೂಡ ಇಷ್ಟೆಲ್ಲ ವಿಷಯಗಳಾದಾಗ್ಯೂ ಕೂಡ ಏನಾಗುತ್ತೆ ಅಂತಂದರೆ, ರಾಜ್ಯ ಮತ್ತು ಕೇಂದ್ರಗಳ ಮಧ್ಯದಲ್ಲಿ ಅಥವಾ ರಾಜ್ಯಗಳ ಮಧ್ಯದಲ್ಲಿ ಈ ವಿಷಯದಲ್ಲಿ ನ್ಯಾಯಗಳು ಬರ್ಬೋದು, ವ್ಯಾಜ್ಯಗಳು ಉದ್ಭವ ಆಗ್ಬೋದು. ಅಂತಹ ವ್ಯಾಜ್ಯಗಳನ್ನು ಬಗೆಹರಿಸುವುದು ಹೇಗೆ ಅಂತಕ್ಕಂಥದ್ದನ್ನು 3-4 ಡಾಕ್ಟ್ರಿನ್ಗಳನ್ನು ನಾವು ಇಲ್ಲಿ ನೋಡ್ತೀವಿ. ಒಂದು ಪ್ಲೀನರಿ ಪವರ್ ಅಂತ ಹೇಳ್ತೀವಿ ನಾವು, ಒಂದು ಪ್ಲೀನರಿ ಪವರ್. ಆಮೇಲೆ ಇನ್ನೊಂದು ಬಂದು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್, ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಮತ್ತು ಕಲರೇಬಲ್ ಲೆಜಿಸ್ಲೇಷನ್ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ಲೀನರಿ ಪವರ್ ಅಂತಕ್ಕಂಥದ್ದು ಅಂದರೆ ಏನು ಅನ್ನೋದನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀನರಿ ಪವರ್. Within its legislative competence, it is plenary. This power cannot be questioned by anybody. For example, state legislature has full power in list 2. ಪಟ್ಟಿ 2ರಲ್ಲಿ ಮಾಡಿದಂತಹ ಎಲ್ಲ ವಿಷಯಗಳಲ್ಲಿ ಸ್ಟೇಟ್ ಲೆಜಿಸ್ಲೇಟರ್ಗೆ ಅಬ್ಸಲ್ಯೂಟ್ ಪವರ್ ಇದೆ. ಆ ಅಬ್ಸಲ್ಯೂಟ್ ಪವರ್ಗೆ ನಾವೇನು ಹೇಳ್ತೀವಿ, ಪ್ಲೀನರಿ ಪವರ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಫಾರ್ ಯೂನಿಯನ್ ಲಿಸ್ಟ್ 1ನಲ್ಲಿ ಕಾನೂನು ಮಾಡಲಿಕ್ಕೆ it has got a plenary power, and both can do laws on list 3. This is also plenary power. ಇವು ಯಾವುದನ್ನು ನಾವು ಬೇರೆ ಕಾರಣದಿಂದ ಪ್ರಶ್ನೆ ಮಾಡುವ ಹಾಗಿಲ್ಲ.
ಈಗ ನಾವು ಪ್ರಶ್ನೆ ಮಾಡುವಂತಹ ಸಂದರ್ಭಗಳು ಯಾವಾಗ ಬರ್ತವೆ ಅಂತಂದರೆ, ಈಗ ಇಲ್ಲ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ, ಅಥವಾ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸದೇ ಇದ್ದಾಗ, ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ನೇ ಇರುತ್ತೆ, ಓ ಈ ಸರ್ಕಾರ ಹಿಂಗೆ ಮಾಡುತ್ತೆ ಅಂತ ಹೇಳಿರುತ್ತೆ, ಆದರೆ ಅವರು ತದ್ವಿರುದ್ಧವಾಗಿ ಮಾಡ್ತಾರೆ. ಈ ಎಲ್ಲ ಸಂದರ್ಭದಲ್ಲಿಯೂ ಕಾನೂನು ಮಾಡುವುದನ್ನು ನೀವು ತಡೆಯೋಕ್ಕಾಗಲ್ಲ. ಯು ಕ್ಯಾನಾಟ್ ಕ್ವಶನ್ ಮೇಕಿಂಗ್ ಲಾ ಅಂಡರ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಯು ಕ್ಯಾನಾಟ್ ಕ್ವಶನ್ ಆನ್ ದ ಗ್ರೌಂಡ್ಸ್ ಆಫ್ ಆರ್ ಆಲ್ಟರಂ ಪಾರ್ಟಮ್. ಯು ಕ್ಯಾನಾಟ್ ಕ್ವಶನ್ ಆನ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್. ಇಲ್ಲಿ ನಾನು ಈ ವಿಷಯಗಳ ಬಗ್ಗೆ ನಿಮಗೆ ಸ್ವಲ್ಪ ವಿವರವಾಗಿ ಹೇಳಲಿಲ್ಲ ಅಂತಂದರೆ ನಿಮಗಿದು ನೆನಪು ಉಳಿಯೋದು ಕಷ್ಟ ಆಗುತ್ತೆ. ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್? ಯಾವುದೇ ಒಂದು ನ್ಯಾಯಯುತ ಕ್ರಿಯೆಯನ್ನು ಮಾಡಬೇಕಾದ್ರೆ ಸಾಮಾನ್ಯವಾದ ನ್ಯಾಯಕ್ಕೆ ಅದು ಹೊಂದ್ಕೊಂಡಿರಬೇಕು. ಸಾಮಾನ್ಯವಾದ ನ್ಯಾಯ ಅಂತಂದರೆ ಒಬ್ಬ ನ್ಯಾಯ ಬಗೆಹರಿಸುವವನು ಎರಡೂ ಪಕ್ಷದವರನ್ನು ನಿಷ್ಪಕ್ಷಪಾತದಿಂದ ನೋಡಬೇಕು, ಮತ್ತು ಇಬ್ಬರ ಅಹವಾಲುಗಳು, ಇಬ್ಬರ ಕಷ್ಟಗಳನ್ನು ಅರಿತುಕೊಳ್ಬೇಕು. ಅದಕ್ಕೆ ನಾವು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತೀವಿ. ಈ ಆಡಿ ಆಲ್ಟರಂ ಪಾರ್ಟಮ್ ಕೂಡ ಪ್ರಿನ್ಸಿಪಲ್ ನ್ಯಾಚುರಲ್ ಜಸ್ಟಿಸ್ನ ಒಂದು ಭಾಗ. ಏನು ಆಡಿ ಆಲ್ಟರಂ ಪಾರ್ಟಮ್ ಅಂತಂದರೆ, ನೋ ಒನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತ ಹೇಳ್ತಾರೆ. ನೋ ಒನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂದರೆ ಯಾವುದೇ ವ್ಯಕ್ತಿಯನ್ನು ಕೂಡ ಅವನ ಅಹವಾಲನ್ನು ಕೇಳದೆ ಶಿಕ್ಷಿಸುವ ಹಾಗಿಲ್ಲ. ನೀವು ಒಬ್ಬ ವ್ಯಕ್ತಿಗೆ ಏನೋ ತೊಂದರೆ ಮಾಡ್ತೀರಿ ಅಂತಂದರೆ ಅವನನ್ನು ಕೇಳಿ ನೀವೇನು ಮಾಡಬೇಕು, ಅವನಿಗೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ನೀವು ಅದನ್ನು ಅವನು ಯಾಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಅನ್ನೋದನ್ನು ನೀವು ಪರಿಗಣನೆ ಮಾಡಬೇಕು. ಅವನು ಹೇಳುವಂಥದ್ದು ಸತ್ಯ ಇದೆ ಅಂದರೆ ನೀವು ಪನಿಷ್ಮೆಂಟ್ ಕೊಡೋ ಹಾಗಿಲ್ಲ. ಮತ್ತು ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂದರೆ ಒಂದು ಸರ್ಕಾರ ನಿಮ್ಗೇನೋ ಹೋಗಿರುತ್ತೆ, ಅಯ್ಯೋ ಇದು ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರಿ, ಆದರೆ ಸರ್ಕಾರ ತದ್ವಿರುದ್ಧವಾಗಿ ಏನೋ ಕಾನೂನನ್ನು ಮಾಡುತ್ತೆ. ಈ ಎಲ್ಲ ಸಂದರ್ಭಗಳಲ್ಲೂ ಕಾನೂನು ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. You cannot question the parliament or the state legislature when they are processing a bill. When a bill is proposed, ಒಂದು ಮಸೂದೆ ವಿಧಾನಸಭೆಯಲ್ಲಾಗಲಿ ಸಂಸತ್ತಿನಾಗಲಿ ಬಂದಾಗ ಆ ಮಸೂದೆ ಇವೆಲ್ಲದರ ವಿರುದ್ಧ ಇದೆ ಅಂಥೇಳಿ ನೀವು ಕೋರ್ಟ್ಗೆ ಹೋಗಿ ಮಸೂದೆ ಮೇಲೆ ಸ್ಟೇ ತರೋಕ್ಕಾಗಲ್ಲ. ಕೋರ್ಟ್ ಕ್ಯಾನಾಟ್ ಇಂಟರ್ಫಿಯರ್ into any activity of the legislative power. ಅಂದ್ರೆ ಮತ್ತು ನೀವು ಸಂವಿಧಾನ ಒಂದರಲ್ಲಿ ಹಿಂಗೆ ಹೇಳಿದಾರಲ್ಲ ಸರ್, ಒಮ್ಮೆ ಲೆಜಿಸ್ಲೇಟಿವ್ ಪವರ್ನಿಂದ ಕಾನೂನಾಗಿ ಗೆಜೆಟ್ ನೋಟಿಫಿಕೇಶನ್ ಆಗಿ ಅದೊಂದು ಶಾಸನ ಆತಂತ ಇಟ್ಕೊಳ್ಳಿ, ಆ ಶಾಸನವನ್ನು ನೀವು ಪ್ರಶ್ನೆ ಮಾಡ್ಬೋದು. ಬಟ್ ಯು ಕ್ಯಾನಾಟ್ ಕ್ವಶನ್ ಎ ಬಿಲ್ ಆರ್ ದ ಪ್ರೊಸೆಸ್ ಆಫ್ ಪಾರ್ಲಿಮೆಂಟ್. ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಯಾಕೆಂದರೆ ದಟ್ ಈಸ್ ಎ ಪ್ಲೀನರಿ ಪವರ್, ಅಬ್ಸಲ್ಯೂಟ್ ಪವರ್. ಶಾಸನ ಮಾಡುವಂಥದ್ದು ಅವರ ಅತ್ಯುನ್ನತವಾದಂತಹ ಅಧಿಕಾರ ಶಾಸಕರದು. ಅದು ವಿಧಾನಮಂಡಲ ಇರಲಿ ಅಥವಾ ಸಂಸತ್ತೇ ಇರಲಿ, ಅವ್ರದ್ದು ಅತ್ಯುನ್ನತವಾದಂಥ ಅಧಿಕಾರ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಏನು? ಸಂಪೂರ್ಣ ಅಧಿಕಾರ ತನ್ನ ವಿಧಾನಾತ್ಮಕ ವ್ಯಾಪ್ತಿಯೊಳಗಾಗೆ ವಿದಿನ್ ಇಟ್ಸ್ ಲಿಮಿಟ್ ಯಾವುದು? ಲಿಸ್ಟ್ 1 ಕೇಂದ್ರದ ಲಿಮಿಟ್ಟು, ಲಿಸ್ಟ್ 2 ರಾಜ್ಯದ ಲಿಮಿಟ್ಟು, ಮತ್ತು ಲಿಸ್ಟ್ 3 ಇಬ್ಬರದು ಲಿಮಿಟ್ಟು, ಇಬ್ಬರದು ಕಾಂಪಿಟೆನ್ಸ್ ಅದರ ಮೇಲೆ ಒಳಗೆ. ಈ ಅಧಿಕಾರ ಸಂಪೂರ್ಣವಾಗಿದೆ, ಅಪರಿಮಿತವಾದಂತಹ ಅಧಿಕಾರವಾಗಿದೆ. ಈ ಅಧಿಕಾರವನ್ನು ಕೆಳಕಂಡ ತತ್ವಗಳ ಆಧಾರದ ಮೇಲೆ ಪ್ರಶ್ನಿಸಲು ಸಾಧ್ಯವಿಲ್ಲ. ನೈಸರ್ಗಿಕ ನ್ಯಾಯ ತತ್ವದಲ್ಲಾಗಲಿ, ಮತ್ತೊಂದು ಪಕ್ಷವನ್ನು ವಾದ ಕೇಳುವಂತಹ ತತ್ವದಲ್ಲಾಗಲಿ, ಅಥವಾ ನ್ಯಾಯಯುತ ನಿರೀಕ್ಷೆಯ ತತ್ವದಲ್ಲಾಗಲಿ ನೀವು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡುವುದು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಒಂದು ಕೇಸ್ ಲಾ ಇದೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಲಾ. ಇವರು ಕಾನೂನನ್ನು ಪ್ರಶ್ನೆ ಮಾಡ್ತಾರೆ. ಸೊ ದಿಸ್ ಈಸ್ ಫಸ್ಟ್ ಕೇಸ್ ಇನ್ 1963, ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಏನಿದು ಕೇಸು? ಇಶ್ಯೂ ಆಫ್ ಅಕ್ವಿಸಿಷನ್ ಆಫ್ ಸ್ಟೇಟ್ಸ್ ಪ್ರಾಪರ್ಟಿ ಬೈ ದ ಯೂನಿಯನ್. ನೋಡಿ, ರಾಜ್ಯದ ಆಸ್ತಿಯನ್ನು ಕೇಂದ್ರ ಕಿತ್ತುಕೊಳ್ಳುವಂಥದ್ದು. ಸೊ ಲ್ಯಾಂಡ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಆದ್ದರಿಂದ ನೀನು ನನಗೆ ಇದನ್ನು ಕಿತ್ಕೊಳ್ಳೋಕ್ಕಾಗಲ್ಲ, ನನ್ನ ಸಾರ್ವಭೌಮತ್ವವನ್ನು ನೀನು ಕಿತ್ಕೊಳ್ತಾ ಇದೆಯಾ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಏನು ಮಾಡ್ತದೆ? ವೆಸ್ಟ್ ಬೆಂಗಾಲ್ ರಾಜ್ಯ ದಾವೆ ಹಾಕ್ತದೆ. ಇಟ್ ಕ್ವಶನ್ಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಇಲ್ಲಿ ಏನಿದನ್ನು ನೋಡೋಣ.
2 ಎಂಟ್ರಿಗಳ ಹೋರಾಟ ಇದು. ಎಂಟ್ರಿ 2 ಆಫ್ ಲಿಸ್ಟ್ 3, ಅನ್ರಿಸ್ಟ್ರಿಕ್ಟೆಡ್ ಪವರ್ with the parliament to make legislation on acquisition of land. ನೋಡಿ, ಭೂಮಿಯನ್ನು ವಶಪಡಿಸಿಕೊಳ್ಳುವ ವಿಷಯದಲ್ಲಿ ಸಂಸತ್ತಿಗೆ ಶಾಸನ ಮಾಡುವ ಅಧಿಕಾರವಿದೆ ಅಂಡರ್ ಎಂಟ್ರಿ 2 ಆಫ್ ಲಿಸ್ಟ್ 3. ಲಿಸ್ಟ್ 3 is concurrent list. ಲಿಸ್ಟ್ 3 is concurrent list. ಈ ವಿಷಯದಲ್ಲಿ ರಾಜ್ಯದ ಆಸ್ತಿಯನ್ನು ಕೆಲವೊಂದು ಔದ್ಯೋಗಿಕ ಬಳಕೆಗಾಗಿ ತಗೋಬಹುದು ಅನ್ನೋದನ್ನು ಅದರಲ್ಲಿ ಬರೆದಿದ್ದೀವಿ ನಾವು. ಈಗ ಸ್ಟೇಟ್ಸ್ ಸ್ಟ್ಯಾಚ್ಯೂಟ್ ಇನ್ ಕ್ವಶನ್, ಇಲ್ಲಿ ಈ ರೀತಿಯಾದಂಥ ಈ ಒಂದು ಆಧಾರದ ಮೇಲೆ ಕೇಂದ್ರ ಒಂದು ಕಾನೂನನ್ನು ಮಾಡುತ್ತದೆ. 1956 ದೇ ಮೇಕ್ ಅ ಲಾ, ಕೋಲ್ ಬಿಯರಿಂಗ್ ಏರಿಯಾಸ್ ಅಕ್ವಿಸಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್. ಎಲ್ಲೆಲ್ಲಿ ಕಲ್ಲಿದ್ದಲು ಸಿಗುತ್ತೋ ಆ ಕಲ್ಲಿದ್ದಲು ಸಿಗುವಂತಹ ಪ್ರದೇಶವನ್ನು ನನ್ನ ಲ್ಯಾಂಡು, ಅದನ್ನು ನಾನು ತಗೊಳ್ತೀನಿ ಅಂಥೇಳಿ ರಾಜ್ಯಕ್ಕೆ ಏನು ಮಾಡ್ಬೋದು, ಇವರು ಹೇಳ್ಬೋದು. ಅಂತಹ ಒಂದು ಕಾನೂನನ್ನು ಮಾಡಿದರು. ಈ ಕಾನೂನನ್ನು ಪ್ರಶ್ನೆ ಮಾಡಲಾಗಿತ್ತು. ವೆಸ್ಟ್ ಬೆಂಗಾಲ್, ದಿ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಚಾಲೆಂಜ್ಡ್ ದ ಲಾ, ದ ಲ್ಯಾಂಡ್ ಫಾಲ್ಸ್ ಇನ್ ದ ಡೊಮೈನ್ ಆಫ್ ಸ್ಟೇಟ್ ಲಿಸ್ಟ್. ನೋಡಿ, ಈ ಭೂಮಿ ಅಂತಕ್ಕಂಥದ್ದು ವಿಷಯ ಇದು ಏನಿದೆಯಲ್ಲ, ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ. ಆ್ಯಂಡ್ ಇಟ್ಸ್ ಸಾವರೆಂಟಿ ಈಸ್ ಅಟ್ಯಾಕ್ಡ್ ಅಂತ. ನಮ್ಮ ಸಾರ್ವಭೌಮತ್ವವನ್ನು ನೀವು ಅಟ್ಯಾಕ್ ಮಾಡ್ತಾ ಇದ್ದೀವಿ. ನಾವಿಬ್ಬರು ಫೆಡರಲ್ ರಾಜ್ಯ, ಆದ್ದರಿಂದ ನನ್ನ ಅಧಿಕಾರದಲ್ಲಿ, ನನ್ನ ವ್ಯಾಪ್ತಿಯಲ್ಲಿ ನೀನು ಬರಬಾರ್ದು, ನಿನ್ನ ವ್ಯಾಪ್ತಿಯಲ್ಲಿ ನಾನು ಬರಬಾರ್ದು ಅಂತಕ್ಕಂಥದ್ದು ಏನು ಅಮೇರಿಕದ ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಮೇಲೆ ವೆಸ್ಟ್ ಬೆಂಗಾಲ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ. ಬಟ್ ಆಸ್ ಪರ್ ಎಂಟ್ರಿ 42 ಆಫ್ ದ ಲಿಸ್ಟ್ 3, ದ ಅಥಾರಿಟಿ ಟು ಅಕ್ವೈರ್ ಲ್ಯಾಂಡ್ ಆಫ್ ದ ಸ್ಟೇಟ್ ಈಸ್ ವೆಸ್ಟೆಡ್ ಇನ್ ದ ಯೂನಿಯನ್. ಸುಪ್ರೀಂ ಕೋರ್ಟ್ ಇದನ್ನು ಒಪ್ಕೊಳ್ತೆ, ಇಲ್ಲ ಎಂಟ್ರಿ 42 ಪ್ರಕಾರ ಆ ರೀತಿ ಅಕ್ವೈರ್ ಮಾಡಲಿಕ್ಕೆ ಅಧಿಕಾರ ಇದೆ ನಮಗೆ, ನಾವು ಅದನ್ನು ಮಾಡ್ಬೋದು, ಕಾನೂನು ಮಾಡಿದ್ದು ಸರಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಯೂನಿಯನ್ ಆಸ್ ಎ ಸಾವರಿನ್, its power remains unrestricted and the state property is not immune for operations. ನಿಮ್ಮ ರಾಜ್ಯದ ಆಸ್ತಿಯನ್ನು ಏನೂ ಮುಟ್ಟಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರಕ್ಕೆ ಆ ರೀತಿ ವಶಪಡಿಸಿಕೊಳ್ಳುವಂತಹ ಅಧಿಕಾರ ಇದೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಓಕೆ, ಪಶ್ಚಿಮ ಬಂಗಾಳ ರಾಜ್ಯ ವರ್ಸಸ್ ಭಾರತ ಸರ್ಕಾರ. ಕೇಂದ್ರ ಸರ್ಕಾರ ರಾಜ್ಯದ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಕುರಿತು ವಿವಾದ. ಸಾಮಾನ್ಯ ಪಟ್ಟಿ, ಇದಕ್ಕೆ ಸಮವರ್ತಿ ಪಟ್ಟಿ ಅಂತ ಹೇಳೋದು ಒಳ್ಳೆಯದು. ಸಮವರ್ತಿ ಪಟ್ಟಿಯ ಪ್ರವೇಶ 12 ರಲ್ಲಿ ಭೂ ಸ್ವಾಧೀನ ಕುರಿತು ಕಾನೂನು ಮಾಡುವ ಅಪರಿಮಿತ ಅಧಿಕಾರವನ್ನು ಸಂಸತ್ತಿಗೆ ನೀಡುತ್ತದೆ. ಸಂಬಂಧಿತ ಕಾನೂನು ಕಲ್ಲಿದ್ದಲು ಹಿಡಿದ ಪ್ರದೇಶಗಳ ಸ್ವಾಧೀನ ಮತ್ತು ಅಭಿವೃದ್ಧಿ ಕಾಯ್ದೆ 1957 ಈ ಒಂದು ಆಧಾರದ ಮೇಲೆ ಕೇಂದ್ರ ಮಾಡ್ತದೆ. ಪಶ್ಚಿಮ ಬಂಗಾಳ ಸರ್ಕಾರವು ಈ ಕಾಯ್ದೆಯನ್ನು ಪ್ರಶ್ನಿಸಿತು, ಏಕೆಂದರೆ ಭೂ ಸ್ವಾಧೀನವು ರಾಜ್ಯ ಪಟ್ಟಿಯ ವ್ಯಾಪ್ತಿಗೆ ಸೇರುತ್ತದೆ. ಭೂಮಿಯ ವಿಷಯ ರಾಜ್ಯ ಪಟ್ಟಿಯ ವ್ಯಾಪ್ತಿಗೆ ಸೇರುತ್ತದೆ ಮತ್ತು ಇದು ರಾಜ್ಯದ ಸ್ವಾಯತ್ತತೆಗೆ ಧಕ್ಕೆ ತರುತ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯ ವಾದಿಸಿತು. ಇದೇನಿದೆಯಲ್ಲ, ದಿಸ್ ಈಸ್ ಆನ್ ದ ಗ್ರೌಂಡ್ ಆಫ್ ಅಮೇರಿಕನ್ ಫೆಡರೇಷನ್, ಅದರ ತತ್ವ ಇದು. ಬಟ್ ನಮ್ಮದು ಆ ರೀತಿ ಇಲ್ಲ. ಆದರೆ ಸಾಮಾನ್ಯ ಪಟ್ಟಿಯ ಪ್ರವೇಶ 42ರಂತೆ ರಾಜ್ಯದ ಭೂ ಸ್ವಾಧೀನದ ಅಧಿಕಾರ ಕೇಂದ್ರ ಸರ್ಕಾರದ ವಶದಲ್ಲಿದೆ. ಆದರೆ ಸಮವರ್ತಿ ಪಟ್ಟಿಯ ಎಂಟ್ರಿ 42ರ ಪ್ರಕಾರ ಕೇಂದ್ರಕ್ಕೆ ಅಧಿಕಾರ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟು ಎತ್ತಿ ಹಿಡಿತದೆ ಈ ಪ್ರಕರಣದಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಪ್ರಕರಣವನ್ನು ನಾನು ಇಲ್ಲಿ ನಿಮ್ಗೇನು ಮಾಡಿದ್ದೀನಿ ಅಂತಂದರೆ, ಈ ಒಂದು ಪ್ಲೀನರಿ ಪವರ್ಗೆ ರಿಲೇಟ್ ಮಾಡಿದ್ದೀನಿ. ಯಾಕೆ ಪ್ಲೀನರಿ ಪವರ್ಗೆ ರಿಲೇಟ್ ಮಾಡಿದ್ದೀನಿ ಅಂತಂದರೆ, ಕಾನೂನು ಮಾಡುವ ಅಧಿಕಾರವನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಲ್ಲಿ ಕೇಂದ್ರ ಕಾನೂನು ಮಾಡ್ತು. ಕೇಂದ್ರ ಕಾನೂನು ಹೆಂಗೆ ಮಾಡ್ತು? ಅದು ತನ್ನ ವ್ಯಾಪ್ತಿಯಲ್ಲಿ ಮಾಡ್ತು. ಅದರ ವ್ಯಾಪ್ತಿಯಲ್ಲಿದೆ, ಲಿಸ್ಟ್ 3ನಲ್ಲಿದೆ, ಎಂಟ್ರಿ 42ನಲ್ಲಿದೆ. ಲಿಸ್ಟ್ 3 ಮತ್ತು ಎಂಟ್ರಿ 42ನಲ್ಲಿರುವಂತಹ ಒಂದು ವ್ಯಾಪ್ತಿ ಏನಿದೆಯಲ್ಲ, ಅಧಿಕಾರ ಏನಿದೆಯಲ್ಲ, ಅದು ಪ್ಲೀನರಿ ಪವರ್, ಅಪರಿಮಿತ ಅಧಿಕಾರ. ಆ ಅಧಿಕಾರವನ್ನು ಕಿತ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ನೀವು ಹೇಳ್ಬೋದು. ಅಂದರೆ ಪ್ಲೀನರಿ ಪವರ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಈ ಪ್ಲೀನರಿ ಪವರ್ ಏನಿದೆ, ಈ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂತಾರೆ ಇದಕ್ಕೆ. ಇನ್ನೊಂದು ಶಬ್ದ ಏನು ಹೇಳ್ತೀವಿ ನಾವು ಇದಕ್ಕೆ? ಲೆಜಿಸ್ಲೇಟಿವ್ ಕಾನ್ಫಿಡೆನ್ಸ್. ಏನು ಹೇಳ್ತೀವಿ? ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆಸ್ ಲೆಜಿಸ್ಲೇಟಿವ್
ಕಾಂಪಿಟೆನ್ಸ್. ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್. ಶಾಸನ ಮಾಡುವ ಯೋಗ್ಯತೆ. ಈ ಯೋಗ್ಯತೆ ನಿಮಗಿದ್ಬಿಟ್ರೆ ಅದು ಪ್ಲೀನರಿ ಪವರ್. ಇದು ಅಪರಿಮಿತ ಅಧಿಕಾರ. ಅಪರಿಮಿತ ಅಧಿಕಾರ. ಈ ರೀತಿ ಈ ಯೋಗ್ಯತೆ ಇದ್ರೆ ಇದನ್ನು ಎಲ್ಲಿ ಪಡ್ಕೋತೀರಿ ನೀವು ಈ ಯೋಗ್ಯತೆಯನ್ನು? ದಿಸ್ ಯು ಕ್ಯಾನ್ ಫೈಂಡ್ ಇನ್ Schedule 7. You can find in Schedule 7. In Schedule 7, where are the powers? Union, list 1. State, list 2. Concurrent, list 3. ಇವನ್ನ ಅಲ್ಲಿ ನೀವು ಪಡ್ಕೊಳ್ತೀರಿ. ಅಲ್ಲಿ ನಿಮ್ಗೆ ಅಧಿಕಾರ ಇತ್ತಂದ್ರೆ ಮುಗೀತು. ಆಮೇಲೆ ಇಲ್ಲಿ ಏನಾಗಿತ್ತು, ವೆಸ್ಟ್ ಬೆಂಗಾಲ್ ವಿಷಯದಲ್ಲಿ ಲಿಸ್ಟ್ 3ನಲ್ಲಿ ಕೇಂದ್ರಕ್ಕೆ ಅಧಿಕಾರ ಇತ್ತು. ಆಮೇಲೆ ಇನ್ನೊಂದು ಪ್ರಿನ್ಸಿಪಲ್ ಏನಿದೆ ನಮ್ಮದು, ಲಿಸ್ಟ್ 3ನಲ್ಲಿ ಕೇಂದ್ರ ಕಾನೂನು ಮಾಡದಂತಹ ಸಂದರ್ಭದಲ್ಲಿ ರಾಜ್ಯದ ಕಾನೂನು ಹೋಲ್ಡ್ ಆಗುತ್ತೆ. ಕೇಂದ್ರ ಒಂದ್ಸಲ ಕಾನೂನು ಮಾಡಿದರೆ ರಾಜ್ಯದ ಕಾನೂನು ಬಿದ್ದು ಹೋಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅಂದರೆ ನೀವು ಅಕಸ್ಮಾತ್ ಈ ಯೋಗ್ಯತೆ ಇಲ್ಲದೇನೆ ನೀವು ಶಾಸನ ಮಾಡಿದರೆ ಅದನ್ನು ಸುಪ್ರೀಂ ಕೋರ್ಟು ನಲ್ ಆ್ಯಂಡ್ ವೈಡ್ ಮಾಡುತ್ತೆ. ದಟ್ಸ್ ಇಟ್. ದಿಸ್ ಈಸ್ ವಾಟ್ ಅಬೌಟ್ ಪ್ಲೀನರಿ ಪವರ್ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ನಾನು ಇಲ್ಲಿ ಮುಗಿಸ್ತೇನೆ. ಮುಂದಿನ ಕ್ಲಾಸಿನಲ್ಲಿ ನಾನು ಇನ್ನೊಂದು ಡಾಕ್ಟ್ರಿನ್ ಜೊತೆಗೆ ಬರ್ತೀನಿ. ಅಂದರೆ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನನ್ನು ನಾನು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.